ಭಾಳ ಅಂದರೆ ಭಾಳ ಅದ್ಭುತವಾಗಿದೆ ಈ ಒಂದು ಮಂಟಪವನ್ನು ನೋಡಲು. ಗುರುಗಳನ್ನು, ಶರಣರು ಮತ್ತು ಶರಣೆಯರ ಒಂದು ಫೋಟೋಗಳನ್ನು ಇಲ್ಲಿ ಇಡಲಾಗಿದೆ, ನೋಡಬಹುದು ಒಳಗಡೆ. ನೀವು ಸಹಿತ ಈ ಒಂದು ಬಸವ ಕಲ್ಯಾಣಕ್ಕೆ ಬಂದರೆ ಈ ಒಂದು ಅನುಭವ ಮಂಟಪಕ್ಕೆ ಭೇಟಿ ಕೊಡಬಹುದು. ಅಷ್ಟು ಸುಂದರವಾಗಿರುತ್ತೆ ಈ ಒಂದು ಅನುಭವ ಮಂಟಪವು. ಹಾಗೆ ಅಷ್ಟು ಸೈಲೆಂಟಾಗಿರುತ್ತೆ. ತಿಪ್ಪರಾಂತ ಕೆರೆಯ ಒಂದು ಸುಂದರ ದೃಶ್ಯ ನೋಡ್ಬೋದು ಯಾವ ರೀತಿ ಇದೆ ಅಂತ. ಭಾಳ ಅಂದರೆ ಭಾಳ ಸುಂದರವಾಗಿದೆ ಇಲ್ಲಿ ನೋಡ್ರಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇವೆ. ಅದು ಯಾವುದೆಂದರೆ ಒಂದು ಬಸವ ಕಲ್ಯಾಣದಲ್ಲಿರುವಂತಹ ಅನುಭವ ಮಂಟಪ ಅಂತ. ಈ ಒಂದು ಅನುಭವ ಮಂಟಪವು ಹೇಗಿದೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡುತ್ತೇನೆ. ಬನ್ನಿ ಹೋಗೋಣ ಹಾಗಾದರೆ. ಗೈಸ್, ಇದು ಬಂದುಬಿಟ್ಟು ಎಂಟ್ರೆನ್ಸ್ ನೋಡ್ರಿ. ಅನುಭವ ಮಂಟಪಕ್ಕೆ ಮೇನ್ ಎಂಟ್ರೆನ್ಸ್ ಇದೆ. ಒಳಗೆ ಹೋಗೋಣ ಬನ್ನಿ. ಈ ಒಂದು ಅನುಭವ ಮಂಟಪವನ್ನು ಬಸವಣ್ಣವರು 12ನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಿದರು. ಈ ಒಂದು ಅನುಭವ ಮಂಟಪದ ಉದ್ದೇಶ ಏನಂತಂದರೆ ಜಾತಿ, ಧರ್ಮ, ಸಮಾನತೆ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಗಳ ವಿಚಾರಗಳ ಒಂದು ಚರ್ಚಾ ವ್ಯವಸ್ಥೆ ಆಗಿತ್ತಿದು. ಇಲ್ಲಿ ಯಾರ್ಯಾರು ಭಾಗವಹಿಸ್ತಿದ್ದಂದರೆ ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸುಮಾರು ಮುಂತಾದವರು ಶರಣರು ಮತ್ತು ಶರಣೆಯರು ಈ ಒಂದು ಮಂಟಪದಲ್ಲಿ ಚರ್ಚಾ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಿದ್ದರು. ಈ ಒಂದು ಅನುಭವ ಮಂಟಪವು ಹೇಗಿದೆ ಅಂತ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡುತ್ತೇನೆ. ಬನ್ನಿ ಹೋಗೋಣ ಹಾಗಾದರೆ. ಈ ಒಂದು ಅನುಭವ ಮಂಟಪದ ಎಂಟ್ರೆನ್ಸ್ಗೆ ನಮಗೆ ಒಂದು ಪರಿಸರವು ನಮ್ಮನ್ನು ಸ್ವಾಗತಿಸುತ್ತದೆ. ನೋಡ್ಬೋದು ಎಷ್ಟು ಹಚ್ಚ ಹಸಿರಾಗಿದೆ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಇದು. ಒಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸುತ್ತೇನೆ ಬಡ್ರಿ. ಇದೆ ನೋಡಿ ಅನುಭವ ಮಂಟಪದ ಒಂದು ಎಂಟ್ರೆನ್ಸ್ ನೋಡ್ರಿ, ಈ ರೀತಿ ಇದೆ. ಭಾಳ ಅಂದರೆ ಭಾಳ ಸುಂದರವಾಗಿದೆ ನೋಡ್ರಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಮುಖ್ಯ ದ್ವಾರ, ಅನುಭವ ಮಂಟಪದ ಒಂದು ಮುಖ್ಯ ದ್ವಾರವಾಗಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಒಂದು ಈ ಒಂದು ಬಾಗಿಲನ್ನು ಅಲಂಕಾರ ಮಾಡಲಾಗಿದೆ. ಎಷ್ಟು ಸುಂದರವಾಗಿದೆ ನೋಡ್ರಿ. ಅನುಭವ ಮಂಟಪದ ಬಾಗಿಲು. ಇದು ಎಂಟ್ರೆನ್ಸ್ ನೋಡ್ರಿ ಯಾವ ರೀತಿ ಇದೆ. ಇಲ್ಲಿಯೇ ಮಹಾನ್ ಶರಣರು ಮತ್ತು ಶರಣೆಯರು ಪ್ರಮುಖ ಚಿಂತನೆಗಳ ಬಗ್ಗೆ ಮುಕ್ತ ಚರ್ಚೆಯನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಸಭಾಭವನ ಅಂತ ಹೇಳ್ತೀವಲ್ಲ ಆ ರೀತಿ. ಎಷ್ಟು ಸುಂದರವಾಗಿದೆ ನೋಡ್ರಿ. ಬಸವಣ್ಣವರೆಂದರೆ ಮೊದಲಿಗೆ ನಮಗೆ ನೆನಪಾಗುವುದು ಕಾಯಕವೇ ಕೈಲಾಸ ಅಂತ ಒಂದು ಸಂದೇಶ.
ಅವರು ಹೇಗೆಂದರೆ ಯಾವುದೇ ಒಂದು ಜಾತಿ ಭೇದ ಭಾವ ಮಾಡಬಾರ್ದು, ಎಲ್ಲರೂ ಸಮಾನರು ಮತ್ತು ಗೌರವದಿಂದ ಕಾಣಬೇಕೆಂಬುದು ಅವರ ಒಂದು ಸಂದೇಶವಾಗಿತ್ತು. ನೋಡ್ರಿ ಒಳಗಡೆ ಯಾವ ರೀತಿ ಇದೆ ಮೇಲ್ಗಡೆ ನೋಡ್ರಿ. ಭಾಳ ಅಂದರೆ ಭಾಳ ಅದ್ಭುತವಾಗಿದೆ ಈ ಒಂದು ಮಂಟಪವನ್ನು ನೋಡಲು. ಬಸವಣ್ಣವರ ಕಾಲದ ಸಂಬಂಧಿಸಿದಂತೆ ಕೆಲವೊಂದು ಗುರುಗಳನ್ನು, ಶರಣರು ಮತ್ತು ಶರಣೆಯರ ಒಂದು ಫೋಟೋಗಳನ್ನು ಇಲ್ಲಿ ಇಡಲಾಗಿದೆ, ನೋಡಬಹುದು ಒಳಗಡೆ. ನೀವು ಸಹಿತ ಈ ಒಂದು ಬಸವ ಕಲ್ಯಾಣಕ್ಕೆ ಬಂದರೆ ಈ ಒಂದು ಅನುಭವ ಮಂಟಪಕ್ಕೆ ಭೇಟಿ ಕೊಡ್ಬೋದು. ಅಷ್ಟು ಸುಂದರವಾಗಿರುತ್ತೆ ಈ ಒಂದು ಅನುಭವ ಮಂಟಪವು, ಹಾಗೆ ಅಷ್ಟು ಸೈಲೆಂಟಾಗಿರುತ್ತೆ. ಬಸವ ಕಲ್ಯಾಣಕ್ಕೆ ಬಂದರೆ ಒಂದು ಸಲ ವಿಸಿಟ್ ಕೊಡ್ರಿ, ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡ್ರಿ. ಈ ಒಂದು ಅನುಭವ ಮಂಟಪವು ವಿಶ್ವದ ಮೊದಲ ಪ್ರಜಾಸತ್ತಾತ್ಮಕ ಚರ್ಚಾ ವೇದಿಕೆಗಳಲ್ಲಿ ಇದು ಸಹಿತ ಒಂದಾಗಿತ್ತೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿಯೇ ಅನುಭವ ಮಂಟಪದಲ್ಲಿ ಅನೇಕ ಚಿಂತನೆಗಳ ಮತ್ತು ಸಂವಾದಗಳ ಪರಿಣಾಮವಾಗಿ ಹಲವು ಕನ್ನಡ ವಚನಗಳು ಹುಟ್ಟಿಕೊಂಡವು. ನೋಡಬಹುದು ಯಾವ ರೀತಿ ಇದೆ ಅಂತ. ಈ ಒಂದು ಬಸವ ಕಲ್ಯಾಣಕ್ಕೆ ಬಂದರೆ ಈ ಒಂದು ಸ್ಥಳಕ್ಕೆ ತಪ್ಪದೆ ಬಂದು ನೋಡ್ಕೊಂಡು ಹೋಗ್ರಿ. ಅಷ್ಟು ಸುಂದರವಾಗಿದೆ ಈ ಒಂದು ಕಟ್ಟಡ ಬಂದುಬಿಟ್ಟು. ಗಾಯ್ಸ್ ಇಲ್ಲಿ ನೋಡ್ರಿ, ಅನುಭವ ಮಂಟಪ ಹತ್ರ ಬುಕ್ ಸ್ಟಾಲ್ ಇದೆ. ಈ ಒಂದು ಬುಕ್ ಸ್ಟಾಲ್ ವಿಸಿಟ್ ಕೊಟ್ಟು ನೀವು ಬೇಕಿದ್ದರೆ ಕೆಲವೊಂದು ಬುಕ್ಸನ್ನು ತೊಗೊಂಡು ಪರ್ಚೇಸ್ ಮಾಡ್ಬೋದು. ಒಟ್ಟು 23 ಲ್ಯಾಂಗ್ವೇಜ್ ಸಂಬಂಧಿಸಿದಂತೆ ಇಲ್ಲಿ ಪುಸ್ತಕ ಸಿಗ್ತಾವಂತ ನೋಡ್ರಿ.
ಗೈಸ್, ಇದು ಬಂದುಬಿಟ್ಟು ಅನುಭವ ಮಂಟಪ ಹತ್ರ ಒಂದು ಅನ್ನದಾಸೋಹ ಇರುತ್ತೆ ನೋಡ್ರಿ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ. ಚನ್ನಬಸವ ಪಟ್ಟದೇವರ ದಾಸೋಹ ಭವನ ಅಂತ. ಇಲ್ಲಿ ಬಂದವರು ಈ ಒಂದು ಪ್ರಸಾದವನ್ನು ಸ್ವೀಕರಿಸಬಹುದು. ಇಲ್ಲಿ ಇದು ಬಂದುಬಿಟ್ಟು ಒಂದು ಅನ್ನದಾಸೋಹದ ಒಂದು ಕೊಠಡಿ ಆಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬಂದ ಭಕ್ತಾದಿಗಳ ಸಹಿತ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಗೈಸ್, ಅನುಭವ ಮಂಟಪ ಅದರ ಒಂದು ಎದುರುಗಡೆನೇ ಒಂದು ಸಣ್ಣದಾದ ಒಂದು ಕೆರೆ ಇದೆ ನೋಡ್ರಿ. ಅದು ಯಾವುದಂದರೆ ತಿಪ್ರಾಂತ ಕೆರೆ ಅಂತ. ಒಂದ್ಸಲ ನೋಡ್ರಿ ವ್ಯೂ ಹೇಗಿದೆ ಇಲ್ಲಿ. ತಿಪ್ರಾಂತ ಕೆರೆಯ ಒಂದು ಸುಂದರ ದೃಶ್ಯ ನೋಡ್ಬೋದು ಯಾವ ರೀತಿ ಇದೆ ಅಂತ. ಭಾಳ ಅಂದರೆ ಭಾಳ ಸುಂದರವಾಗಿದೆ ಇಲ್ಲಿ. ಗೈಸ್, ಇವತ್ತು ನಿಮಗೆ ಅನುಭವ ಮಂಟಪ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಈ ಒಂದು ಕ್ಷೇತ್ರವು ಜ್ಞಾನ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರಿದಂತಹ ಈ ಒಂದು ಕ್ಷೇತ್ರವು ನಮಗೆ ಈಗಲೂ ಸಹಿತ ಸ್ಫೂರ್ತಿಯ ಒಂದು ಕೇಂದ್ರವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆಯೇ ಕರ್ನಾಟಕದ ಮತ್ತು ಭಾರತದ ಧಾರ್ಮಿಕ ಮತ್ತು ಪ್ರವಾಸಿ ಕ್ಷೇತ್ರಗಳ ಒಂದು ಮಾಹಿತಿ ಸಲುವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.